ನಮಸ್ಕಾರ ಸ್ನೇಹಿತರೆ. ದೊಡ್ಡ ಸಿನಿಮಾಗಳ ಲೆಕ್ಕಾಚಾರವೇ ಬೇರೆ. ಬಾಕ್ಸ್ ಆಫೀಸ್ ಗಳಿಕೆ, ಓಟಿಟಿ ರೈಟ್ಸ್, ಜಾಹೀರಾತು ಅಂತೆಲ್ಲ ಭಾರಿ ಲಾಭ ನಿರ್ಮಾಪಕರನ್ನ ಹುಡುಕಿ ಬರುತ್ತೆ. ನಿತೀಶ್ ತಿವಾರಿ ನಿರ್ದೇಶನದ ರಾಮಾಯಣ ಸಿನಿಮಾ ಮೇಕಿಂಗ್ ಹಂತದಲ್ಲೇ ಸಖತ್ ಸದ್ದು ಮಾಡಿದೆ. ಇತ್ತೀಚೆಗೆ ಬಂದ ಅನೌನ್ಸ್ಮೆಂಟ್ ಟೀಸರ್ ನಿಂದಲೇ ನಿರ್ಮಾಪಕರಿಗೆ ಸಾವಿರ ಕೋಟಿ ರು ಬಂದಂತಾಗಿದೆ. ನಿಮಿತ್ ಮುನ್ಹಾತ್ರ ರಾಮಾಯಣ ಚಿತ್ರ ನಿರ್ಮಾಣ ಮಾಡ್ತಿದ್ದಾರೆ. ಸಿನಿಮಾ ಬಜೆಟ್ 1,500 ಕೋಟಿ ರು ಎನ್ನಲಾಗಿದೆ. ಶ್ರೀರಾಮನಿಗಾಗಿ ರಣಬೀರ್ ಕಪೂರ್, ಸೀತೆಯಾಗಿ ಸಾಯಿ ಪಲ್ಲವಿ, ರಾವಣನಾಗಿ ಯಶ್ ನಟಿಸುತ್ತಿದ್ದು ಅದಕ್ಕಾಗಿ ಭಾರಿ ಮೊತ್ತದ ಸಂಭಾವನೆ ಪಡೆದಿದ್ದಾರೆ. ಇನ್ನು ಐಮ್ಯಾಕ್ಸ್ ವರ್ಷನ್ ನಲ್ಲಿ ಸಿನಿಮಾ ಚಿತ್ರೀಕರಿಸಲಾಗುತ್ತಿದೆ. ಪ್ಯಾನ್ ಇಂಡಿಯಾ ಅಲ್ಲ, ಪ್ಯಾನ್ ವರ್ಲ್ಡ್ ಮಟ್ಟದಲ್ಲಿ ಸಿನಿಮಾ ತೆರೆಗೆ ಬರಲಿದೆ. ಮುಂದಿನ ವರ್ಷ ದೀಪಾವಳಿಗೆ ರಾಮಾಯಣ ಚಿತ್ರದ ಮೊದಲ ಭಾಗ ಪ್ರೇಕ್ಷಕರ ಮುಂದೆ ಬರಲಿದೆ. ಈಗಾಗಲೇ ಚಿತ್ರದ ಬಹುತೇಕ ಚಿತ್ರೀಕರಣ ಮುಕ್ತಾಯವಾಗಿದೆ. ಸಿಜಿ ವರ್ಕ್ ಜಾಸ್ತಿ ಆಗಿದೆ. ರಾವಣನಾಗಿ ಯಶ್ ಕೂಡ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದರು. ಮೊದಲ ಭಾಗದಲ್ಲಿ ರಾವಣನ ಪಾತ್ರಕ್ಕೆ ಹೆಚ್ಚು ಅವಕಾಶ ಇಲ್ಲ. ಕೇವಲ 15 ನಿಮಿಷ ಮಾತ್ರ ಯಶ್ ತೆರೆಗೆ ಮೇಲೆ ಕಾಣಿಸಿಕೊಳ್ಳಲಿದ್ದಾರೆ. ಕಳೆದ ಗುರುವಾರ ಚಿತ್ರದ ಇಂಟ್ರೊಡಕ್ಷನ್ ಟೀಸರ್ ರಿಲೀಸ್ ಆಗಿತ್ತು. ಸಿನಿಮಾ ದೃಶ್ಯಗಳು ಟೀಸರ್ ನಲ್ಲಿ ಹೆಚ್ಚು ಇರಲಿಲ್ಲ. ಚಿತ್ರದ ಪಾತ್ರ ವರ್ಗ, ತಾಂತ್ರಿಕ ವರ್ಗದ ಬಗ್ಗೆ ಮಾತ್ರ ಮಾಹಿತಿ ಸಿಕ್ಕಿತ್ತು. ಕೊನೆಯ ಶ್ರೀರಾಮನಾಗಿ ರಣಬೀರ್ ಹಾಗೂ ರಾವಣನಾಗಿ ಯಶ್ ಅವತಾರದ ಸಣ್ಣ ಝಲಕ್ ರಿವೀಲ್ ಆಗಿತ್ತು. ಅಭಿಮಾನಿಗಳು ಇದನ್ನ ನೋಡಿ ಥ್ರಿಲ್ ಆಗಿದ್ದರು. ಯಶ್ ಪ್ರೆಸೆನ್ಸ್ ಬಗ್ಗೆ ಕೊಂಚ ಹೆಚ್ಚು ಮೆಚ್ಚುಗೆ ವ್ಯಕ್ತವಾಗಿತ್ತು. ಸ್ವತಃ ರಾಕಿಂಗ್ ಸ್ಟಾರ್ ಕೂಡ ಚಿತ್ರಕ್ಕೆ ಸಹ ನಿರ್ಮಾಪಕರಾಗಿರುವುದು ವಿಶೇಷ. ನಿಮಿತ್ ಮಲ್ಹೋತ್ರಾ ತಮ್ಮ ಫ್ಲೈಮ್ ಫೋಕಸ್ ಸಂಸ್ಥೆ ಬ್ಯಾನರ್ ಅಡಿಯಲ್ಲಿ ರಾಮಾಯಣ ಸಿನಿಮಾ ನಿರ್ಮಾಣ ಮಾಡುತ್ತಿದ್ದಾರೆ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನಲ್ಲಿ ಪಟ್ಟಿ ಮಾಡಲಾದ ಫ್ಲೈಮ್ ಫೋಕಸ್ ಲಿಮಿಟೆಡ್ ಕಳೆದೊಂದು ವಾರದಿಂದ ಸುದ್ದಿಯಲ್ಲಿದೆ. ರಾಮಾಯಣ ಟೀಸರ್ ರಿಲೀಸ್ ಬೆನ್ನಲ್ಲೇ ಈ ಕಂಪನಿ ಮೇಲೆ ಹೂಡಿಕೆ ಹೆಚ್ಚಾಗಿದೆ. ಪರಿಣಾಮ ಜೂನ್ 25 ಹಾಗೂ ಜುಲೈ 1ರ ನಡುವೆ ಫ್ಲೈಮ್ ಫೋಕಸ್ ಷೇರು ದರ 30% ಏರಿಕೆಯಾಗಿದೆ. ಕಳೆದ ತಿಂಗಳ ಅಂತ್ಯಕ್ಕೆ ಫ್ಲೈಮ್ ಫೋಕಸ್ ಷೇರುಗಳು ದರ 149.69 ರು ಇತ್ತು. ಆದರೆ ಬಳಿಕ ದಿಢೀರನೆ 176 ರುಗೆ ಏರಿಕೆ ಕಂಡಿದೆ. ಈ ಏರಿಕೆಯಿಂದಾಗಿ ಕಂಪನಿಯ ಮಾರುಕಟ್ಟೆ ಕ್ಯಾಪಿಟಲೈಸೇಷನ್ ಜುಲೈ 1ರಂದು 4,638 ಕೋಟಿ ರುಗಳಿಂದ 5,641 ಕೋಟಿ ರು ಅಷ್ಟು ಗರಿಷ್ಠ ಮಟ್ಟಕ್ಕೇರಿದೆ. ಈ ಮೂಲಕ ಸಹಜವಾಗಿಯೇ 1,000 ಕೋಟಿ ರು ಹೆಚ್ಚಾದಂತೆ ಆಯಿತು. ಹೀಗೆ ರಾಮಾಯಣ ಚಿತ್ರದ ಟೀಸರ್ ನಿರ್ಮಾಣ ಸಂಸ್ಥೆ ಒಳ್ಳೆ ಗಳಿಕೆ ತಂದುಕೊಂಡಂತಾಗಿದೆ. ಸ್ವತಃ ನಟ ರಣಬೀರ್ ಕಪೂರ್ ಈಗ ಫ್ಲೈ ಫೋಕಸ್ ಕಂಪನಿ ಮೇಲೆ 20 ಕೋಟಿ ರು ಹೂಡಿಕೆ ಮಾಡಿದ್ದಾರೆ ಎನ್ನಲಾಗಿದೆ. ಘಟಾನುಘಟಿ ಕಲಾವಿದರು ರಾಮಾಯಣ ಚಿತ್ರಕ್ಕೆ ಕೆಲಸ ಮಾಡ್ತಿದ್ದಾರೆ. ಹಾಲಿವುಡ್ ತಂತ್ರಜ್ಞರು ಚಿತ್ರ ನಿರ್ಮಾಣಕ್ಕೆ ಕೈ ಜೋಡಿಸಿದ್ದಾರೆ. ಎಆರ್ ರೆಹಮಾನ್ ಹಾಗೂ ಹ್ಯಾನ್ಸ್ ಜಿಮ್ಮರ್ ಚಿತ್ರಕ್ಕೆ ಮ್ಯೂಸಿಕ್ ಕಂಪೋಸ್ ಮಾಡ್ತಿದ್ದಾರೆ. ದೇಶ ವಿದೇಶದ ಭಾಷೆಗಳಿಗೆ ಸಿನಿಮಾ ಡಬ್ ಆಗಿ ತೆರೆಗೆ ಬರಲಿದೆ. ಸ್ನೇಹಿತರೆ, ರಾಮಾಯಣ ಸಿನಿಮಾಕ್ಕಾಗಿ ನೀವೆಲ್ಲ ಎಷ್ಟು ವೇಟ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.